ಮಕ್ಕಳಿಲ್ಲ, ಹಸಿವೆಯಿಂದ ಕಂಗಾಲಾಗಿ ಹೋಗಿದ್ರು. ಅವರೆಲ್ಲ ಬಂದು ರಾಜನಾದಂತಹ ಪೃಥು ಹತ್ತಿರ ಪ್ರಾರ್ಥನೆ ಮಾಡಿಕೊಂಡ್ರು. ಜನರೆಲ್ಲ ಅವರಿಗೊಂದು ಭರವಸೆ ಇತ್ತು. ವೇನನ ಹತ್ರ ಕೇಳಿ ಕೇಳಿ ಸಾಕಾಗಿ ಹೋಗಿತ್ತು. ಅವನ ಕೆಟ್ಟ ಆಡಳಿತದಿಂದ ಬೇಸತ್ತು ಹೋಗಿದ್ದರು ಜನರು. ಈಗ ಈ ಪೃಥುವನ್ನ ಋಷಿಮುನಿಗಳೆಲ್ಲ ಪಟ್ಟಾಭಿಷೇಕವನ್ನ ಮಾಡಿ ಅವನನ್ನ ರಾಜ ಅಂತ ಘೋಷಣೆ ಮಾಡಿದ ಮೇಲೆ ಆ ಎಲ್ಲ ಜನರು ಕೂಡ ಹಸಿವಿನಿಂದ ಕಂಗಾಲಾಗಿದ್ದರು. ಅವರೆಲ್ಲ ಬಂದು ರಾಜನ ಹತ್ತಿರ ವಿಜ್ಞಾಪನೆ ಮಾಡಿಕೊಂಡ್ರು. ಯದಾಭಿಷಿಕ್ತ ಪೃಥುರಂಗ ವಿಪ್ರೈಃ ಆಮಂತ್ರಿತೋ ಜನತಾಯಾಶ್ಚ ಪಾಲಃ ಪ್ರಜಾ ನಿರನ್ನೇ ಕ್ಷಿತಿಪೃಷ್ಠಯೇತ್ಯ ಕ್ಷುತ್ಕ್ಷಾಮದೇಹ ಪತಿಮಭ್ಯವೋಚನ್. ಪ್ರಜಾವೂಚುಃ ವಯಂ ರಾಜನ್ ಜಾಠರೇಣಾಭಿತಪ್ತಾಃ ಯಥಾಗ್ನಿನಾ ಕೋಟರಸ್ಥೇನ ವೃಕ್ಷಃ ತ್ವಾಮದ್ಯ ಯಾತಾಃ ಶರಣಂ ಶರಣ್ಯಂ ಯಶಾಧಿನೋ ವೃತ್ತಿಕರ ಪತಿರ್ನಃ. ಎಲ್ಲ ಪ್ರಜೆಗಳು ಕೂಡ ರಾಜನಾದಂತಹ ಪೃಥು ಹತ್ರ ಬಂದು ತಮ್ಮ ವಿಜ್ಞಾಪನೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಎಲೆ ರಾಜನೇ, ನಮ್ಮ ಜಠರಾಗ್ನಿ ಬೆಂದು ಹೋಗ್ತಾ ಇದೆ ಅಂತಾರೆ. ಸುಟ್ಟು ಬೆಂದು ಹೋಗ್ತಾ ಇದೆ. ಜಠರಾಗ್ನಿಗೆ ಸರಿಯಾದ ಆಹಾರ ಇಲ್ಲ. ನಮ್ಮ ಹೊಟ್ಟೆ ಒಳಗೆ ಜಠರ ಅಗ್ನಿ ಏನಿದೆ, ಆ ಅಗ್ನಿಗೆ ಕಾಲ ಕಾಲಕ್ಕೆ ನಾವು ಆಹಾರವನ್ನು ಪೂರೈಸಬೇಕು. ಇಲ್ಲದೆ ಇದ್ರೆ ಆ ಅಗ್ನಿ ಸುಟ್ಟು ನಮ್ಮನ್ನ ಬೆಂದು ಹೋಗುವಂತೆ ಮಾಡ್ತದೆ. ಈಗ ಅವರಿಗೆ ಆ ಒಂದು ಪರಿಸ್ಥಿತಿ ಬಂದಿದೆ. ಹಸಿವೆಯಿಂದ ಒದ್ದಾಡ್ತಾ ಇದ್ದಾರಲ್ಲ, ಅದಕ್ಕೆ ಅವರು ಕೇಳ್ಕೊಳ್ತಾರೆ, ನಮ್ಮ ಜಠರಾಗ್ನಿ ಅದರಿಂದ ನಾವು ಬೆಂದು ಹೋಗಿದ್ದೇವೆ. ಹೇಗೆ ಅಂತಂದ್ರೆ ಅದಕ್ಕೆ ಒಂದು ದೃಷ್ಟಾಂತ ಕೊಡ್ತಾರ ಅವರು. ಯಥಾ ಕೋಠರಸ್ಥೇನ ವೃಕ್ಷ ಅಗ್ನಿನ. ಕೊಠರೆಯಲ್ಲಿ ಉರಿತಕ್ಕಂತಹ ಬೆಂಕಿ. ಕೊಠರ ಅಂದ್ರೆ ಮರದಲ್ಲಿ ಒಂದು ತೂತಾಗಿರ್ತದೆ, ಅದು ಕೊಠರ. ಕೋಠರಸ್ಥೇಣ, ಮರದೊಳಗೆ ಒಂದು ತೂತಾಗಿ ಆ ತೂತಿನ ಒಳಗೆ, ಕೋಠರದ ಒಳಗೆ ಒಂದು ಬೆಂಕಿ ಉರಿತಾ ಇದ್ರೆ ಆ ಬೆಂಕಿಯಿಂದ ಆ ಮರವೇ ಸುಟ್ಟು ಹೋಗ್ತದೆ. ಮರದ ಒಳಗೆ ಮಧ್ಯದಲ್ಲಿ ಒಂದು ದೊಡ್ಡ ತೂತಾಗಿ ಆ ತೂತಿನ ಒಳಗೆ ಏನಾದರೂ ಬೆಂಕಿ ಹತ್ತುಕೊಂಡ್ರೆ ಆ ಮರ ಹೆಂಗೆ ಸುಟ್ಟು ಹೋಗ್ತದೋ ಹಾಗೆ ನಮ್ಮ ಒಳಗೆ ಇರುವ ಜಠರಾಗ್ನಿಯಿಂದ ನಾವು ಸುಟ್ಟು ಹೋಗ್ತಾ ಇದ್ದೇವೆ. ನೀನು ನಮಗೆ ಜೀವನೋಪಾಯವನ್ನು ಕಲ್ಪಿಸಿಕೊಡ್ತಕ್ಕಂತಹ ಪ್ರಭುವಾಗಿದ್ದಿ ಅಂತಾರೆ. ನಿನ್ನನ್ನೇ ನಾವು ಶರಣಾಗತರಾಗ್ತಾ ಇದ್ದೇವೆ. ನೀನು ಶರಣಾಗತ ರಕ್ಷಕ. ಶರಣ್ಯ ಅಂತಂದ್ರೆ ಶರಣಾಗತ ರಕ್ಷಕ ನೀನು. ಶರಣಾಗತರಾದವರನ್ನ ರಕ್ಷಣೆ ಮಾಡ್ತಕ್ಕಂಥವನು ನೀನು. ಆದ್ರಿಂದ ನಾವು ನಿನ್ನನ್ನೇ ಶರಣಂ ಯಾತಾಹ, ನಿನ್ನನ್ನೇ ನಾವು ಶರಣಾಗಿ ಬಂದಿದ್ದೇವೆ. ನಮಗೆ ವೃತ್ತಿಕರಃ ಪತಿಹಿ, ನೀನು ನಮಗೆ ಜೀವನದ ಉಪಾಯವನ್ನ ಕಲ್ಪಿಸಿಕೊಡ್ತಕ್ಕಂತಹ ಸ್ವಾಮಿ ನೀನು, ಒಡೆಯ ನೀನು. ಹಾಗಾಗಿ ನಿನ್ನನ್ನೇ ನಾವು ಶರಣಾಗತರಾಗಿ ಬಂದಿದ್ದೇವೆ. ನಮಗೆ ಆಜ್ಞೆ ಮಾಡು, ಏನು ಮಾಡಬೇಕು ನಾವು ಅಂತ. ನಾನು ಏನು ಮಾಡಬೇಕು ಆಜ್ಞೆ ಮಾಡು ಅಂತ ಪ್ರಜೆಗಳು ಕೇಳ್ತಾ ಇದ್ದಾರೆ. ಅಂದ್ರೆ ಜೀವನೋಪಾಯವನ್ನು ನಮಗೆ ಕಲ್ಪಿಸಿಕೊಡು ಅಂತ. ನಾವು ಏನು ಮಾಡಿದರೆ ನಮಗೆ ಶ್ರೇಯಸ್ಸಾಗ್ತದೆ, ನಮಗೆ ಆಜ್ಞೆ ಮಾಡ್ರೆ ನಾವು ಮಾಡ್ತೇವೆ ಅಂತ. ಇದು ರಾಜರ ಹತ್ರ ಪ್ರಜೆಗಳು
ಕೇಳಬೇಕಾದಂತಹ ಪ್ರಶ್ನೆ. ನಾವು ಫ್ರೀ ಸುಮ್ಮನೆ ಕುತ್ಕೊಂಡಿರ್ತೇವೆ, ಖಾಲಿ ಮನೆಯಲ್ಲಿ ನೀವೇ ಕೊಡ್ರಿ ಊಟಕ್ಕೆ ಅಂತ ಕೇಳೋದಲ್ಲ. ನಾವು ಏನ್ ಮಾಡಬೇಕು ಆಜ್ಞೆ ಮಾಡ್ರಿ, ಶಾಧಿ ಅಂತಾರೆ. ನಾವು ಏನ್ ಕೆಲಸ ಮಾಡಬೇಕು, ನಮಗೆ ಮಾರ್ಗದರ್ಶನ ಮಾಡ್ರಿ, ನಮಗೆ ಆ ವೃತ್ತಿಯನ್ನ ಕಲ್ಪಿಸಿಕೊಡ್ರಿ, ನಮಗೆ ಕೆಲಸ ಕೊಡಿ. ನಾವು ಕೆಲಸ ಮಾಡಿ ದುಡಿದು ತಿಂತೇವೆ, ಆ ಕೆಲಸ ಮಾಡಲಿಕ್ಕೆ ಅವಕಾಶವನ್ನ ನಮಗೆ ಮಾಡಿಕೊಡ್ಬೇಕು ರಾಜ. ಅದನ್ನ ನಮಗೆ ಆಜ್ಞೆ ಮಾಡ್ರಿ ಅಂತ ಪ್ರಜೆಗಳೆಲ್ಲ ಕೇಳ್ತಾ ಇದ್ದಾರೆ. ನಾವು ಏನ್ ಮಾಡಬೇಕು, ಆಜ್ಞೆ ಮಾಡು. ಶಾಧಿ, ನೋ, ನಿಮ್ಮನ್ನೇ ಶರಣಾಗತರಾಗಿ ನಾವು ಬಂದಿದ್ದೇವೆ, ನಮಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ನಾವಂತೂ ಈಗ ನಮ್ಮ ಜಠರಾಗ್ನಿಯಿಂದ ಬೆಂದು ಹೋಗ್ತಾ ಇದ್ದೇವೆ, ನಮಗೆ ಜೀವನ ಉಪಾಯವನ್ನ ಕಲ್ಪಿಸಿಕೊಡ್ರಿ. ಯಾಕೆ, ನೀನು ವೃತ್ತಿಕರಃ ಪ್ರಭು ಪತಿ, ಜೀವನ ಉಪಾಯವನ್ನ ಕಲ್ಪಿಸಿಕೊಡ್ತಕ್ಕಂತಹ ಸ್ವಾಮಿ ನೀನು. ನಾವು ಏನು ಮಾಡಿದರೆ ಬದುಕಬಹುದು, ನಮ್ಮ ವೃತ್ತಿ ಏನು, ಆ ವೃತ್ತಿಯನ್ನ ಕಲ್ಪಿಸಿಕೊಡ್ತಕ್ಕಂತಹ ಸ್ವಾಮಿ ಆದವನು ನೀನಾದ್ದರಿಂದ ನಿನ್ನತ್ರ ನಾವು ಬಂದು ಕೇಳ್ಕೊಳ್ತಾ ಇದ್ದೇವೆ, ನಮಗೆ ಆದೇಶ ಮಾಡು, ನಾವು ಏನು ಮಾಡಬೇಕು ಅನ್ನೋದನ್ನ ಆದೇಶ ಮಾಡು. ವಯಂ ರಾಜನ್ ಜಾಠರೇಣಾಭಿತಪ್ತಾಃ ಯಥಾಗ್ನಿನಾ ಕೋಟರಸ್ಥೇನ ವೃಕ್ಷಃ ತ್ವಾಮದ್ಯ ಯಾತಾಃ ಶರಣಂ ಶರಣ್ಯಂ ಯಶಾಧಿನೋ ವೃತ್ತಿಕರಪತಿರ್ನಃ ತನ್ನೋ ಭವಾನರ್ಹತಿ ರಾತವೇನ್ನಂ ಕ್ಷುಧಾರ್ದಿತಾನಾಂ ನರದೇವದೇವ ಯಾವನ್ನನಂಕ್ಷ್ಯಾಮಃ ಉಜ್ಜಿತಾನ್ನಾಃ ವಾರ್ತಾಪತಿಸ್ತ್ವಂ ಕಿಲ ಲೋಕಪಾಲಃ. ಎಳೆ ರಾಜಾದಿರಾಜನೇ, ನರದೇವದೇವ, ರಾಜಾದಿರಾಜ, ಅನ್ನ ಇಲ್ಲದೆ ಹಸಿವಿನಿಂದ ಕಂಗಾಲಾಗಿದ್ದೇವೆ, ಅದರಿಂದ ಊಟಕ್ಕೆ ಇಲ್ಲದೆ ಸಾಯೋದರ ಒಳಗೆ ನಮಗೆ ನೀನು ಅನ್ನ ನೀಡಬೇಕು ಅಂತಾರೆ. ಯಾವನ್ನನಂಕ್ಷ್ಯಾಮಃ ಉಜ್ಜಿತಾನ್ನಾಹ, ಅನ್ನ ಇಲ್ಲದೆ ಸಾಯೋದರ ಒಳಗೆ ನಮಗೆ ಅನ್ನವನ್ನ ನೀನು ನೀಡಬೇಕು. ನೀನು ಲೋಕಪಾಲಃ, ಲೋಕವನ್ನ ರಕ್ಷಣೆ ಮಾಡ್ತಕ್ಕಂಥವನು ನೀನು. ಹಾಗಾಗಿ ನಮಗೆ ನೀನು ಬದುಕಲಿಕ್ಕೆ ಬೇಕಾಗುವ ಉಪಾಯವನ್ನ ಕಲ್ಪಿಸಿಕೊಡು ಅಂತ. ನಮಗೆ ಅನ್ನ ಬರಬೇಕು, ಅದಕ್ಕೇನು ಬೇಕು ಅದನ್ನ ನೀನು ಕಲ್ಪಿಸಿಕೊಡು. ನಾವೇನು ಮಾಡಬೇಕು, ಯಾವ ಕೆಲಸವನ್ನ ನಾವು ಮಾಡೋದ್ರಿಂದ ನಮಗೆ ಬೇಕಾಗುವ ಅನ್ನ ನಮಗೆ ಸಿಗ್ತದೆ, ಅದನ್ನ ನಮಗೆ ಕಲ್ಪಿಸಿಕೊಡು. ನಮ್ಮ ವೃತ್ತಿಯನ್ನ ನೀನು ಕಲ್ಪಿಸಿಕೊಡು. ಯಾಕೆ, ನೀನು ವೃತ್ತಿಕರಃ ಅಂತ ಹಿಂದೆ ಹೇಳಿದ್ದಾರೆ. ನೀನು ವೃತ್ತಿಕರ, ನಮಗೆ ವೃತ್ತಿಯನ್ನ ಕಲ್ಪಿಸಿಕೊಡ್ತಕ್ಕಂಥವನಾಗಿದ್ದಿ ನೀನು. ಹಾಗಾಗಿ ಈಗ ಅನ್ನ ಇಲ್ಲದೆ ನಾವು ಬಳಲ್ತಾ ಇದ್ದೇವೆ, ನಾವು ಅನ್ನಾಭಾವದಿಂದ ಸಾಯುವುದರ ಒಳಗಾಗಿ ನಮಗೆ ನೀನು ಅನ್ನವನ್ನು ಕಲ್ಪಿಸಿಕೊಡು, ನಮ್ಮ ಜೀವನೋಪಾಯವನ್ನ ನೀನು ಕಲ್ಪಿಸಿಕೊಡು ಅಂತ ಪ್ರಜೆಗಳೆಲ್ಲ ರಾಜನಾದಂತಹ ಪೃಥು ಮಹಾರಾಜನ ಹತ್ತಿರ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ರಾತವೇ ಅಂತ ಇದೆ, ಅಂದ್ರೆ ನಾವು ಕುಟುಂಬ ಭರಣೆ ಮಾಡಬೇಕು, ಅದಕ್ಕೆ ಬೇಕಾಗುವ ಅನ್ನ. ನಾವು ಈಗ ಉಜ್ಜಿತಾನ್ನಾಹ, ಅನ್ನ ಬಿಟ್ಟುಬಿಟ್ಟಿದ್ದೇವೆ, ಅನ್ನ ಇಲ್ಲ ನಮಗೆ ಊಟ ಮಾಡಲಿಕ್ಕೆ, ಕುಟುಂಬ ಭರಣೆ ಮಾಡಲಿಕ್ಕೆ ಬೇಕಾಗುವ ಅನ್ನವೇ ಇಲ್ಲ ನಮ್ಮ ಹತ್ರ. ಅದಕ್ಕೆ ಬೇಕಾಗುವ ಕೆಲಸವನ್ನ ನಮಗೆ ಕಲ್ಪಿಸಿಕೊಡು ಅಂತ. ತನ್ನೋ ಭವಾನರ್ಹತಿ ರಾತವೇನ್ನಂ ಕ್ಷುಧಾರ್ದಿತಾನಾಂ ನರದೇವದೇವ ಯಾವನ್ನನಂಕ್ಷ್ಯಾಮಃ ಉಜ್ಜಿತಾನ್ನಾಃ ವಾರ್ತಾಪತಿಸ್ತ್ವಂ
ಕಿಲ ಲೋಕಪಾಲಃ. ಈ ರೀತಿ ಪ್ರಜೆಗಳೆಲ್ಲ ಪೃಥು ಮಹಾರಾಜನ ಹತ್ರ ಪ್ರಶ್ನೆ ಮಾಡಿದಾಗ ಮುಂದೇನಾಯ್ತು ಅಂತ ಮೈತ್ರೇಯರು ವಿದುರನಿಗೆ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅದನ್ನ ಮತ್ತೆ ನಾಳೆ ದಿವಸ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ನಮಸ್ಕಾರ ಗುರುಗಳೇ. ಹರಯೇ ನಮಃ. ನೀವೊಂದು ಭಗವದ್ಗೀತಾ ಮಾತು ಹೇಳಿರಿ, ದೇವರಿಗೆ ಬಂದು ತನ್ನ ಕಥ ಹೇಳೋದು ಹಂಗೆಮ್ಮ ಒಂದು ಮಾತು ಹೇಳಿರಿ. ಸೊ